ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ. ಯಾವತ್ತೂ ಕೂಡ ಬೆಂಗಳೂರು ಹೋಗುವಾಗ ಟ್ರೈನ್ ಸ್ವಲ್ಪ ಲೇಟ್ ಆಗ್ತಿತ್ತು ಯಾವತ್ತೂ ಕೂಡ. ಆದರೆ ಇವತ್ತು ಕರೆಕ್ಟ್ ಟೈಮ್ಗೆ ಕೂಡ ಬಂದಿತ್ತು ಟ್ರೈನು. ಹಾಗೆಯೇ ಈ ಸ್ಟೇಷನ್ ತುಂಬ ಚೆನ್ನಾಗಾಗಿದೆ ಇವಾಗ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗುಂಟು ಇವಾಗ. ಇನ್ನೊಂದು ಏನಂದರೆ ನಾನು ಸ್ವಲ್ಪ ಮುಂದೆ ಬಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತಿದ್ದೆ. ಇಲ್ಲಿಗೆ ಟ್ರೈನ್ ಬಂದು ನಿಲ್ತದೆ ಅಂತ ಮತ್ತೆ ಗೊತ್ತಾಯ್ತು ನಾನು ತುಂಬ ಮುಂದೆ ನಿಂತಿದ್ದೇನೆ ಅಂತ. ಅದಕ್ಕೆ ನಾನು ಪುನಃ ವಾಪಸ್ ಸ್ವಲ್ಪ ಹಿಂದೆ ಹೋಗ್ಬೇಕು ಬಂತು. ನಾನು ನನ್ನ ಬೋಗಿನ ಹೊಡ್ಕೊಂಡು ಹೋದೆ. ತುಂಬ ಮುಂದೆ ನಿಂತಿದ್ದೆ ಬೋಗಿಗಿಂತ. ಹಾಗಾಗಿ ನಾನು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕಾಯಿತು. ಕರೆಕ್ಟಾಗಿ ಅದು ಡಿಸ್ಪ್ಲೇ ಮಾಡೋದಿಲ್ಲ ಇಲ್ಲಿ. ಅದಕ್ಕೆ ನಾನು ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ದೇನೆ ಮುಂದೆ ಬೋಗಿ ಹತ್ರ. ನನಗೆ ಈ ಟೈಮು S4 ಬೋಗಿ ಅಲೋಕೇಟ್ ಆಗಿತ್ತು. ಸೊ S5 ಹೋಯಿತು, ಇವಾಗ S4 ಇದೆ ನನ್ನ ಬೋಗಿ. ಸೊ ನಡ್ಕೊಂಡು ಬರ್ತಾಯಿದ್ದೇನೆ ಹೊರಗಡೆ. ಸೊ ನನಗೆ ಮಿಡ್ಲ್ ಬರ್ತ್ ಅಲೋಕೇಟ್ ಆಗಿತ್ತು. ಸೊ ಅದನ್ನ ನಾನು ಹುಡ್ಕೊಂಡು ಇವಾಗ ಬರ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಅಂದ್ಕೊಂಡೆ ನಾನು ಇದು ಅಂತ. ಸೊ ಆಮೇಲೆ ಗೊತ್ತಾಯ್ತು ನೆಕ್ಸ್ಟು ಕಂಪಾರ್ಟ್ಮೆಂಟ್ ಅಂತ. ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ಬಂದು ನಾನು ಕೂತೆ. ಹಾಗೆಯೇ ಒಂದು ಸ್ವಲ್ಪ ಹೊತ್ತಾದ ನಂತರ ನನ್ನ ಮುಂದೆ ಇದ್ದಂತಹ ಇಸ್ಕಾನ್ ಸ್ವಾಮಿಯವರು ಕೈಯನ್ನು ಪೌಚ್ ಒಳಗಡೆ ಇಟ್ಟು ಚಾಂಟಿಂಗ್ನ ಮಾಡ್ತಾಯಿದ್ರು. ಅವ್ರನ್ನ ಏನು ಅಂತ ನಾನು ಕ್ಯೂರಿಯಾಸಿಟಿ ನೋಡ್ತಾ ಇದ್ದೆ. ಆಮೇಲೆ ಅವ್ರ ಜೊತೆ ನಾನು ಕೇಳಿದೆ ಏನು ಅಂತ. ಅದಕ್ಕೆ ಅವರು ವಿವರಣೆಯನ್ನು ಕೊಟ್ಟರು. ಆಮೇಲೆ ನಂಗೆ ಗೊತ್ತಾಯ್ತು ಅವರು B.Tech ಕೂಡ ಆಗಿದೆ ಅಂತ. ಚಾಂಟಿಂಗ್ ಬ್ಯಾಗ್ ಗೌಡಿಯ ಬ್ರಹ್ಮಬುದ್ಧ ಗೌಡಿಯ ವೈಷ್ಣವ ಸಿದ್ಧಾಂತದ ಚಾಂಟಿಂಗ್ ಬ್ಯಾಗ್. ಇದು ಸಾಕ್ಷಿಮಾಲ, ಇದು ತುಳಸಿ ಮಾಲೆ. ಇದರಲ್ಲಿ ಹೇಗೆ ಚಾಂಟಿಂಗ್ ಮಾಡೋದಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮ್ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮ್ ರಾಮ್ ಹರೇ ಹರೇ. ಹೀಗೆ 108 ಬಾರಿ ಚಾಂಟಿಂಗ್ ಮಾಡಿದ ನಂತರ ಈ ಒಂದು ಸಾಕ್ಷಿಮಾಲೆಯಲ್ಲಿ ಒಂದು ಮಾಲೆ ಹೀಗೆ ಕೆಳಗೆ ಬರ್ತದೆ. ಹಾಗೆ ಇದು ಪೂರ್ತಿ 16 ಮಾಲೆ ಕಂಪ್ಲೀಟ್ ಆದ ನಂತರ ಇದರಲ್ಲಿ ಒಂದು ಮಣಿ ಕೆಳಗೆ ಬರ್ತದೆ. ಹೀಗೆ ಇದರಲ್ಲಿ ಎರಡು ಸೇರಿಸಿದರೆ 16 × 4 64 ಮಾಲೆ ಕಂಪ್ಲೀಟ್ ಆಗ್ತದೆ ಪರ್ ಡೇ. ಇದಕ್ಕೆ ಸಾಧಾರಣ 6 ಗಂಟೆ 7 ಗಂಟೆ ತಗೊಳ್ತದೆ. ಈ ಕಡೆ ಇಲ್ಲಿ ಸರ್ ಇದು ಹ್ಯಾಂಗಿಂಗ್ ಅಷ್ಟು ಕುತ್ತಿಗೆ ಹಾಕಲಿಕ್ಕೆ. ತುಂಬಾ ಲೇಟಾಗಿತ್ತು. ಆಮೇಲೆ ನನಗೆ ತುಂಬ ನಿದ್ದೆ ಬರ್ತಾಯಿತ್ತು. ಆದಮೇಲೆ ನಾನು ಮಲಗಿದೆ. ಹಾಗೆಯೇ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.